ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕನ್ನಡದಲ್ಲಿ ಕಾಮಿಡಿ ಜಾನರಲ್ಲಿ ಬಂದಿರುವ ಕೆಲವು ಸಿನಿಮಾಗಳನ್ನ ತಿಳಿಸೋಕೆ ಬಂದಿದ್ದೀನಿ. ಅವುಗಳು ಕೂಡ ಫ್ರೀಯಾಗಿ ಯೂಟ್ಯೂಬಲ್ಲಿ ಸಿಗುವಂಥ ಸಿನಿಮಾಗಳು. ಈ ಒ ಟಿ ಟಿ ಅನ್ನೋ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಬಂದಮೇಲೆ ಎಷ್ಟೋ ಸಿನಿಮಾಗಳು ಅವುಗಳ ಪಾಲಾಗಿವೆ. ಆದರೆ ಅದರಲ್ಲಿ ಕೆಲವೊಂದು ಸಿನಿಮಾಗಳು ಮಾತ್ರ ಇನ್ನೂ ಯೂಟ್ಯೂಬಲ್ಲಿ ಫ್ರೀಯಾಗಿಯೇ ನೋಡೋಕೆ ಸಿಗ್ತವೆ. ನಮಗೆ ಫ್ಯಾಮಿಲಿ ಜೊತೆ ಕೂತು ಹೊಟ್ಟೆ ಹುಣ್ಣಾಗುವವರೆಗೂ ನಗುವಂಥ ಸಿನಿಮಾಗಳು ಬೇಕು ಅಂದರೆ ಅವುಗಳು ಕೂಡ ವಿತ್ ಮೂವಿ ಲಿಂಕ್ ಜೊತೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರೀಸೆಂಟ್ ಟೈಮ್ಸಲ್ಲಿ ಕಾಮಿಡಿ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಕಡಿಮೆ ಆಗಿದ್ದು, ಎಲ್ಲ ನಟರು ಹಾಗೆ ನಿರ್ದೇಶಕರು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೊರೆ ಹೋಗ್ತಿದ್ದಾರೆ. ಒಂದು ಕಾಲದಲ್ಲಿ ನಮ್ಮ ಹಿರಿಯ ನಟರಾದ ಕಾಶಿನಾಥ್ ಅವರು, ದ್ವಾರಕೀಶ್ ಅವರು, ಹಾಗೆ ನಮ್ಮ ಜಗನ್ ಅವರು ಕೂಡ ಮಿಂಚಿದ್ದ ಕಾಲ ಒಂದಿತ್ತು ಅಲ್ವಾ. ಅವರೆಲ್ಲರೂ ಕೂಡ ಮಿಂಚಿದ್ದು ಈ ಕಾಮಿಡಿ ಸಿನಿಮಾಗಳ ಮೂಲಕನೇ ಅಲ್ವಾ. ಆದರೆ ಈ ಕಾಮಿಡಿ ಸಿನಿಮಾಗಳು ಪ್ರೆಸೆಂಟ್ ಟೈಮ್ಸಲ್ಲಿ ಸ್ವಲ್ಪ ವಿರಳನೇ ಆಗಿವೆ. ಹಾಗಂತ ಕಾಮಿಡಿ ಬೇಸ್ಡ್ ಸಿನಿಮಾಗಳು ಬಂದೇ ಇಲ್ಲ ಅಂತಲ್ಲ. ವರ್ಷಕ್ಕೆ ಒಂದೆರಡು ಚಿಕ್ಕಣ್ಣರವರ ನಟನೆಯ ಉಪಾಧ್ಯಕ್ಷ ಸಿನಿಮಾ ಮತ್ತು ರಾಜ್ಬಿ ಶೆಟ್ಟಿಯವರ ಸೂ ಫ್ರಾಮ್ ಸೋ ದಂಥ ಸಿನಿಮಾಗಳು ಕೂಡ ಬಂದಿವೆ. ಇನ್ನು ತುಂಬ ಏನು ಎಳೆಯೋದು ಬೇಡ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಕೊಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರೋ ಮೂವಿ ಅಂದರೆ ಅದು ನಮ್ಮ ಶರಣ್ ಅವರ ಅಧ್ಯಕ್ಷ ಸಿನಿಮಾ. ಇದು ನಮ್ಮ ಶರಣ್ ಅವರಿಗೆ ಒಂದು ಫ್ಯಾನ್ ಬೇಸ್ ಅಂತ ಮಾಡಿಕೊಟ್ಟಂಥ ಸಿನಿಮಾ. ಈ ಚಿತ್ರದ ಮುಖ್ಯ ಪಾತ್ರಧಾರಿಯಾಗಿ ಶರಣ್ ಅವರು, ಹಾಗೆ ಅವರಿಗೆ ಸಾಥ್ ನೀಡೋದಕ್ಕೆ ಅಂತಲೇ ಚಿಕ್ಕಣ್ಣವರು ಕೂಡ ಈ ಸಿನಿಮಾದಲ್ಲಿದ್ದಾರೆ. ಇನ್ನು ನಟ ಭಯಂಕರ ರವಿಶಂಕರ್ ಅವರು ಕೂಡ ಒಬ್ಬ ಖಡಕ್ ವಿಲನ್ ಆಗಿ, ಹಾಗೆ ಒಬ್ಬ ಒಳ್ಳೆಯ ತಂದೆಯ ಪಾತ್ರದಲ್ಲಿ ಕೂಡ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೊಂದು ಫುಲ್ ಪ್ಯಾಕೇಜ್ ಆಫ್ ಕಾಮಿಡಿ ಎಂಟರ್ಟೈನರ್ ಅಂತ ಹೇಳ್ಬೋದಾದಂಥ ಸಿನಿಮಾ ಇದಾಗಿದೆ. ಇಲ್ಲಿನ ಸ್ಟೋರಿ ಕಡೆ ಬರೋದಾದರೆ, ಊರಿನ ಗೌಡ್ರ ಮಗಳನ್ನು ಲವ್ ಮಾಡಿ ಮದುವೆ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರೋಂಥ ಒಬ್ಬ ಸಾಮಾನ್ಯ ಹುಡುಗನ ಮುಂದಿನ ಜೀವನ ಏನಾಗುತ್ತೆ ಅನ್ನೋದೇ ಇಲ್ಲಿನ ಪ್ಲಾಟ್. ಇನ್ನೂ ಮುಂದೆ ಹೇಳಿದರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಯೂಟ್ಯೂಬಲ್ಲಿ ಫ್ರೀಯಾಗಿ ಹೋಗಿ ನೋಡಿ. ಮುಂದೆ ಬಂದು ಕಳ್ಳ ಮಳ್ಳ ಸುಳ್ಳ ಸಿನಿಮಾ. ಈ ಸಿನಿಮಾದಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಜೊತೆ ರಮೇಶ್ ಅರವಿಂದ್ ಅವರು, ಹಾಗೆ ನಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ಕೂಡ ಮುಖ್ಯ ಪಾತ್ರಧಾರಿಗಳಾಗಿದ್ದು, ಈ ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ. ರಮೇಶ್ ಅರವಿಂದ್ ಅವರ ಪಾತ್ರ ಅಂತೂ ಅವರಿಗೆ ಹೇಳಿ ಮಾಡಿಸಿದ ಪಾತ್ರ ಅನ್ನೋ ಥರನೇ ಇದೆ. ವಿಜಯ ರಾಘವೇಂದ್ರ ಅವರು ಕೂಡ ತಮ್ಮ ಪಾತ್ರನ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಇನ್ನು ಇದರ ಸ್ಟೋರಿ ಲೈನ್ ಕಡೆ ಬರೋದಾದರೆ, ಒಂದು ಕಡೆ ನಿಜವಾದ ಪ್ರೀತಿ ತೋರಿಸೋ ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇರಲ್ಲ, ಹಾಗೆ ಇನ್ನೊಂದು ಕಡೆ ಸುಳ್ಳು ಹೇಳ್ತಿರೋ ಗಂಡನ ಮೇಲೆ ಹೆಂಡತಿಗೆ ತುಂಬಾ ನಂಬಿಕೆ ಇರುತ್ತೆ. ಈ ಇಬ್ಬರು ಗಂಡಂದಿರು ಮುಂದೆ ಏನು ಮಾಡಿದರು ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ಸ್ಟೋರಿ ಆಲ್ರೆಡಿ ಎಷ್ಟೋ ಜನ ಎಷ್ಟೋ ಬಾರಿ ಈ ಸಿನಿಮಾ ನೋಡಿಯೇ ಇರ್ತೀರ. ಇನ್ನು ಹೆಚ್ಚೇನು ಈ ಸ್ಟೋರಿ ಬಗ್ಗೆ ಹೇಳೋದು ಬೇಕಿಲ್ಲ ಅನಿಸುತ್ತೆ. ಬನ್ನಿ ಮುಂದಿನ ಸಿನಿಮಾದ ಕಡೆ ಹೋಗೋಣ. ಇನ್ನು ಕೊನೆಯದಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರೋ ಸಿನಿಮಾ ರಾಮ ಶ್ಯಾಮ ಬಾಮ. ಈ ಸಿನಿಮಾ ನನಗಂತೂ ಎಷ್ಟು ಸಾರಿ ನೋಡಿದರೂ ಕೂಡ ಬೇಜಾರಾಗದೇ ಇರುವಂಥ ಸಿನಿಮಾ. ಈ ಸಿನಿಮಾದಲ್ಲೂ ಕೂಡ ದೊಡ್ಡ ತಾರಾಗಣನೆ ಇದ್ದು, ರಮೇಶ್ ಅರವಿಂದ್ ಅವರು, ಕಮಲ್ ಹಾಸನ್ ಅವರು, ಅನಿರುದ್ಧ್ ಅವರು, ಶ್ರುತಿ ಅವರು ಮತ್ತು ಊರ್ವಶಿ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಹಾಗೆ ನಮ್ಮ ಹಿರಿಯ ಕಲಾವಿದರಾದ ದತ್ತಣ್ಣ ಅವರು ಕೂಡ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಮಲ್ ಹಾಸನ್ ಅವರು ವಿಭಿನ್ನ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಅವರ ಫೇಮಸ್ ಡೈಲಾಗ್ ಕೂಡ ಈ ಸಿನಿಮಾದಲ್ಲಿದೆ. ಅದು ಯಾವುದು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಇನ್ನು ಈ ಸಿನಿಮಾದ ಸ್ಟೋರಿ ಲೈನ್ ಏನು ಹೇಳೋದು ಬೇಕಿಲ್ಲ, ಯಾಕೆಂದರೆ ಆಲ್ರೆಡಿ ನೀವು ಈ ಸಿನಿಮಾ ನೋಡಿಯೇ ಇರ್ತೀರ. ಆದರೂ ಕೂಡ ಮತ್ತೆ ಮತ್ತೆ ನೋಡುವಾಗಲೂ ಕೂಡ ಫ್ರೆಶ್ ಫೀಲ್ನ ಈ ಸಿನಿಮಾಗಳು ನಿಮಗೆ ತರ್ತವೆ. ಈ ಎಲ್ಲ ಸಿನಿಮಾಗಳ ಮೂವಿ ಲಿಂಕ್ ಬೇಕು ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ಹೋಗಿ ಮೂವಿನ ನೋಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ಗೆ ಹೋಗಬೇಕಾದ್ರೆ ಲೈಕ್ ಕೊಟ್ಟು ಹೋಗಿ. ನಿಮಗೆ ನಮ್ಮ ಪ್ರಯತ್ನಗಳು ಇಷ್ಟ ಆಗೋದಾದರೆ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಹೆಚ್ಚಿನ ಕಂಟೆಂಟ್ ನಿಮ್ಮ ಮುಂದೆ ತರೋದಕ್ಕೆ ನಿಮ್ಮ ಸಪೋರ್ಟ್ ಕೂಡ ತುಂಬ ಮುಖ್ಯ ಅಲ್ವಾ. ಹಾಗೆ ನಿಮಗೇನಾದರೂ ನಮಗೆ ಸಜೆಷನ್ ಕೊಡಬೇಕು ಅಂತ ಅನಿಸಿದರೆ ಕಮೆಂಟಲ್ಲಿ ಬಂದು ತಿಳಿಸಿ. ಮತ್ತು ಮುಂದಿನ ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.